ವೀಕ್ಷಕರೇ, ಬಹುಶಃ ಯಾವುದೇ ಒಂದು ದೇಶದಲ್ಲಾಗಲಿ ಪೊಲೀಸರಿಗಿರ್ತಕ್ಕಂಥ ಕೆಲಸ, ಅವ್ರಿಗಿರ್ತಕ್ಕಂಥ ಒತ್ತಡ ಇನ್ಯಾರಿಗೂ ಇರಲಿಕ್ಕಿಲ್ಲ. ಯಾವುದೇ ಹಬ್ಬ ಹರಿದಿನ ಏನೇ ಬಂದರೂ ಕೂಡ ಅವರಿಗೆ ಜಾಸ್ತಿ ಡ್ಯೂಟಿ ಹೊರತು ಅವರಿಗೆ ರಜಾ ಅಂತಕ್ಕಂಥದ್ದೇ ಇರಲ್ಲ. ಆದರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಪ್ರತಿನಿತ್ಯ ತಮ್ಮ ಸೇವೆಯನ್ನು ತಾವು ಸಲ್ಲಿಸ್ತಾ, ಅದರಲ್ಲೂ ವಿಶೇಷವಾಗಿ ಈ ಥರದ ಒಂದು ಕಲೆಯನ್ನು ಮಾಡ್ಬೋದು ಅನ್ನೋದನ್ನು ನಮ್ಮ ಪ್ರೀತಿಯ ಕರಿಯಪ್ಪ ಹಂಚಿನ ಮನೆಯವರು ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇತ್ತೀಚೆಗೆ ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಲಭಿಸಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ವಿಚಾರ. ಅವರು ಇವತ್ತು ನಮ್ಮ ಜೊತೆ ಇವತ್ತಿನ ಕಲಾ ಸಂತೆಯಲ್ಲಿದ್ದಾರೆ. ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಸರ್, ಮೊಟ್ಟ ಮೊದಲನೇದಾಗಿ ನಿಮಗೆ ಹಾರ್ದಿಕವಾಗಿ ಅಭಿನಂದನೆಗಳು. ಧನ್ಯವಾದಗಳು ಎಲ್ಲ ತಮ್ಮ ಅಭಿಮಾನಕ್ಕೆ. ಕಲೆಯ ಬಗ್ಗೆ ಏನು ಹೇಳ್ತೀರಿ ಸರ್? ನಾನು ಮೂಲತಃವಾಗಿ ಶಿಕ್ಷಣ ಪಡೆದಿದ್ದೇ ಚಿತ್ರಕಲೆಯಲ್ಲಿ, ಡಿಪ್ಲೊಮಾ ಪದವಿ ಪಡೆದಿದ್ದೇನೆ ಇದರಲ್ಲಿ. ಆ ನಂತರ ಬಹುಶಃ ಅನ್ನದ ದಾರಿ ಕಂಡುಕೊಟ್ಟದ್ದು ನನಗೆ ಪೊಲೀಸ್ ಇಲಾಖೆ. ಇಲ್ಲಿ ಕಲಾವಿದರದ ಬದುಕು ಅಂತ ಹೆಂಗಂತ ಹೇಳಿದ್ರೆ ಬರೀ ಅಸ್ಥಿರತೆಯಲ್ಲಿ ಇವತ್ತಿನವರೆಗೂ ಕಲೆಗೆ ದೊಡ್ಡ ಇತಿಹಾಸ ಇದ್ದರೂ ಸಹ ಇವತ್ತು ಪ್ರತಿ ಒಬ್ಬ ಕಲಾವಿದನೂ ಸಹ ಇನ್ನೂ ತನ್ನದೇ ಆದ ಒಂದು ಸ್ಥಿರತೆ ಇಲ್ಲಿ ಕಾಣ್ತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿರ್ಬೋದು ಅಥವಾ ನಮ್ಮ ಭಾರತದಲ್ಲಿರ್ಬೋದು ಅದೊಂದು ಗಂಭೀರದ ಸ್ಥಿರತೆ ಎಲ್ಲಿವರೆಗೂ ಸಿಗಲ್ಲ. ಬಹುಶಃ ನಾವು ಬೀದಿ ಬರೆದಂಥ ಸತ್ಯ ಆ ಪರಿಸ್ಥಿತಿ ಇರ್ತದೆ ಅನ್ನುವಂಥದ್ದು. ಹಾಗಾಗಿ ಬಹುಶಃ ನಾನು ಅನ್ನದ ದಾರಿ ಕಂಡುಕೊಂಡಿದ್ದು ಪೊಲೀಸ್ ಇಲಾಖೆಯಲ್ಲಿ. ಇವತ್ತು ನಾನು ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಸೇವೆ ಸಲ್ಲಿಸ್ತೇನೆ. ಅಷ್ಟೇ ಕೃತಜ್ಞತೆಗೆ ನಾನು ಏನೋ ಒಂದು ಸರ್ವಿಸ್ ಕೊಡಬೇಕು ಸರ್ ಇಲಾಖೆಗೆ, ಅದನ್ನೆಲ್ಲ ಸೇವೆಯನ್ನು ಸಹ ಕೊಡ್ತೇನೆ ಅನ್ನುವಂಥದ್ದು. ಹಾಗೆ ಜೊತೆಗೆ ಅದು ನಾನು ಬಿಡುವಿನ ಸಮಯದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತೀನಿ. ಅಂದರೆ ನಾನು ಈ ದಿನದ 24 ಗಂಟೆಯನ್ನು ಬಹುಶಃ ಕ್ಯಾಲ್ಕುಲೇಟರ್ ಥರ ನಾನು ಇಟ್ಕೊಂಡು ಸೆಟ್ ಮಾಡ್ಕೊಂಡು ನಾನು ಕೆಲಸ ಮಾಡ್ತೀನಿ ಅನ್ನುವಂಥದ್ದು. ಯಾಕಂದರೆ ನನಗೆ ಕೆಲಸದ ಒತ್ತಡ ಡಿಪಾರ್ಟ್ಮೆಂಟಲ್ಲಿ ಇದ್ದರೂ ಸಹ ಅಥವಾ ಏನಾರು ಮಾನಸಿಕ ಒತ್ತಡಗಳು ಇದ್ದರೂ ಸಹ ಇಲ್ಲಿ ನಾನು ಕೆಲಸ ಮಾಡಿದಾಗ ಬ್ರಷಿನ ಜೊತೆ ಮತ್ತು ಬಣ್ಣದ ಜೊತೆಗೆ ನಾನು ಒಂದು ಸಂಬಂಧ ಇಟ್ಕೊಂಡು ಕೆಲಸ ಮಾಡೋ ಟೈಮ್ನಾಗೆ ಒಂದು ಮಾನಸಿಕವಾಗಿ ಸಮತೋಲನತೆ ಮತ್ತು ಮಾನಸಿಕ ನೆಮ್ಮದಿ ಇಲ್ಲಿ ಕಂಡುಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಅನ್ನೋಂಥದ್ದು. ಆ ಮಾನಸಿಕ ನೆಮ್ಮದಿಗೋಸ್ಕರ ನಾನು ಪೇಂಟಿಂಗ್ ಮಾಡಲೇಬೇಕು. ವಿಶೇಷವಾಗಿ ಪೊಲೀಸರಿಗೆ ಅಂದರೆ ಅವ್ರಿಗೆ ಸಾಕಷ್ಟು ಒತ್ತಡ ಇರುತ್ತೆ. ಮೇಲಾಧಿಕಾರಿಗಳಿಂದ ಒತ್ತಡ ಇರ್ಬೋದು, ಹೊರಗಡೆ ಒತ್ತಡಗಳಿರ್ಬೋದು, ಕುಟುಂಬ ನಿರ್ವಹಣೆ ಇರ್ಬೋದು. ಅದರ ಮಧ್ಯೆ ಇಷ್ಟೊಂದೆಲ್ಲ ಅದ್ಭುತ ಪೇಂಟಿಂಗ್ ಮಾಡೋದಕ್ಕೆ ಸ್ಫೂರ್ತಿ ಯಾರು ಸರ್? ಸ್ಫೂರ್ತಿ ಅನ್ನೋದಕ್ಕೆ ನನಗೆ ನನ್ನ ಪರಿಸರನೇ ನನ್ನ ಸ್ಫೂರ್ತಿ. ಯಾವಾಗಲೂ ನೇಚರೇ ಸ್ಫೂರ್ತಿ. ನನ್ನ ಸುತ್ತಮುತ್ತಲ ಈಗ ನಾನು ಇಲ್ಲಿ ನನ್ನ ಚಿತ್ರಕಲೆಯಲ್ಲಿ ನೋಡ್ಬೋದು. ಬಹುಶಃ ನನ್ನ ಗ್ರಾಮೀಣ ಜಾನಪದ ಕಲೆಗಳನ್ನು ನನಗೆ ಕಾಣ್ತೇವೆ ಅಂಥದ್ದು. ಯಾಕಂತ ಹೇಳಿದ್ರೆ ನಾನು ಸಣ್ಣ ಹುಡುಗಿದ್ದಾಗ ಅವನ್ನೆಲ್ಲನೂ ನೋಡಿ ಬೆಳೆದವನು. ಆ ಉದ್ದೇಶ ಇಟ್ಕೊಂಡ್ರೆ ನಾನು ಆ ಚಿತ್ರಗಳನ್ನು ನಾನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಅಂಥದ್ದು. ಸರ್, ಈ ಒಂದು ಕಲೆ ನೀವು ಬ್ರಷ್ ಇಲ್ಲದೆ ಮಾಡಿರೋದಲ್ವ? ಎರಡೂ ಬೆಳೆಸ್ತೇನೆ. ಬ್ರಷ್ಷು ಬೆಳೆಸಿದ್ದೀನಿ, ಕೆಲವು ನೈಫನ್ನು ಬೆಳೆಸಿದ್ದೀನಿ. ಆಮೇಲೆ ಕೆಲವೊಂದು ನನ್ನದೇ ಆದ ಕೆಲವು ಟೂಲ್ಸ್ ಇರ್ತವೆ. ಆ ಟೂಲ್ಸನ್ನು ಬಳಸಿ ವಿಭಿನ್ನವಾದ ಸ್ಟ್ರಕ್ಚರ್ನ ತರಿಸಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಅನ್ನೋವಂಥದ್ದು. ಬೇರೆ ಎಲ್ಲೆಲ್ಲಿ ನೀವು ನಿಮ್ಮ ಒಂದು ಪೇಂಟಿಂಗ್ ಕಲೆಗಳನ್ನು ಕೊಟ್ಟಿದ್ದೀರಿ ಸರ್? ಇದು ಬಹುಶಃ ನಮ್ಮ ಇಂಡಿಯಾದ ಎಲ್ಲ ಮೆಟ್ರೋ ಸಿಟಿಗಳಲ್ಲಿ, ಬಾಂಬೆ, ಡೆಲ್ಲಿ, ಹೈದರಾಬಾದ್, ಕೋಲ್ಕತ್ತಾ, ಬೆಂಗಳೂರು, ಹಿಂಗೆ ಎಲ್ಲ ಮೆಟ್ರೋ ಸಿಟಿಯಲ್ಲಿ ಆಗಿದೆ. ಮತ್ತು ಸಿಂಗ್ಪುರ್ ಹೋಗಿ ಶೋ ಮಾಡಿದ್ದೀನಿ, ಮತ್ತು ಲಂಡನ್ಗೆ ಹೋಗಿ ಶೋ ಮಾಡಿದ್ದೀನಿ, ಮತ್ತು ನ್ಯೂಯಾರ್ಕ್ ಹೋಗಿ ಶೋ ಮಾಡಿದ್ದೀನಿ. ಬಹುಶಃ ಎಲ್ಲ ಕಂಟ್ರಿಗಳಲ್ಲೂ ವೈಯಕ್ತಿಕ ಒಂದು ಶೋ ಆಗಿದೆ ಅನ್ನೋವಂಥದ್ದು. ಕೇಳ್ತಾ ಇದ್ದಾರೆ ವೀಕ್ಷಕರೇ, ದಾವಣಗೆರೆ ಅಷ್ಟೇ ಅಲ್ಲ, ಬಹುಶಃ ದೇಶದ ಎಲ್ಲ ಕಡೆಗಳಲ್ಲಿ ಇವರಿಗೆ ಆಲ್ರೆಡಿ ಅವರ ಚಿತ್ರಕಲೆಯನ್ನು ಪ್ರದರ್ಶನವನ್ನು ಮಾಡಿದ್ದಾರೆ. ಸೊ ಇವರ ಒಂದು ಸಾಧನೆ ಹೀಗೆ ಮುಂದುವರಿಲಿ. ಈ ಥರದ ವ್ಯಕ್ತಿಗಳು ನಿಜಕ್ಕೂ ಕೂಡ ನಮ್ಮ ಒಂದು ಜಿಲ್ಲೆಗೆ ಹೆಮ್ಮೆ ಅಥವಾ ಕೀರ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವರ ಸಾಧನೆ ಹೀಗೆ ಮುಂದುವರಿಲಿ ಅಂಥೇಳಿ ಮತ್ತೊಮ್ಮೆ ನಾವು ಕೂಡ ಆಶೆಯನ್ನು ವ್ಯಕ್ತಪಡಿಸ್ತೇವೆ. ಅದೇ ರೀತಿ ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂಥ ಸರ್, ರಾಜ್ಯ ಪ್ರಶಸ್ತಿ ಯಾವುದಕ್ಕೆ ಬಂದದ್ದು ಅಂತ ಹಂಗೆ ಮೊನ್ನೆ ತಾನೇ ಇದು 2ನೇ ತಾರೀಕು ಕೊಟ್ಟರು. ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದವರಿಗೆ ಪ್ರತಿ ವರ್ಷ 2ನೇ ತಾರೀಕು ಅಂದರೆ ನಮ್ಮ ಪೊಲೀಸ್ ಫ್ಲ್ಯಾಗ್ ಡೇ ದಿವಸ ಪ್ರಶಸ್ತಿಯನ್ನು ಕೊಡ್ತಾರೆ. ಈ ವರ್ಷ ನನಗೆ ಮುಖ್ಯಮಂತ್ರಿಗಳ ಗೋಲ್ಡ್ ಮೆಡಲ್ ಆಯ್ಕೆ ಮಾಡಿ ಕೊಟ್ಟಿರೋದು ತುಂಬ ಸಂತೋಷ ಮತ್ತು ಅಷ್ಟೇ ಕೃತಜ್ಞತೆ. ನಾನು ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇಲಾಖೆಗೆ. ಧನ್ಯವಾದಗಳು ಸರ್. ನಿಮಗೆ ಮತ್ತೊಮ್ಮೆ ಹಾರ್ದಿಕವಾಗಿ ಅಭಿನಂದನೆಗಳು. ಆ ಒಂದು ಚಿನ್ನದ ಪ್ರಶಸ್ತಿ ನಿಮಗೆ ಬಂದಿರೋದಕ್ಕೆ. ಹೀಗೆ ನಿಮಗೆ ಇನ್ನಷ್ಟು ಪ್ರಶಸ್ತಿಗಳು ಬರಲಿ, ನಿಮ್ಮ ಒಂದು ಕಲೆ ಆಹ್ವಾನದ ಹೀಗೆ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೇವೆ ಸರ್. ಧನ್ಯವಾದಗಳು. ವೀಕ್ಷಕರೇ, ದಾವಣಗೆರೆಯ ಯುವ ಪ್ರತಿಭೆ ಇದ್ದಾರೆ. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಮೇಡಮ್, ಏನೇ ಹೇಳ್ತೀರಿ? ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಸರ್. ಫಸ್ಟ್ ಟೈಮ್ ಇದು ದಾವಣಗೆರೆಯಲ್ಲಿ ನಡೀತಿರೋದು. ನಾನು ಕೂಡ ಫಸ್ಟ್ ಟೈಮ್ ಇದು ಇಡ್ತಿರೋದು. ತುಂಬ ಹೇಗಿದೆ? ಪಬ್ಲಿಕ್ ಕೂಡ ತುಂಬ ಚೆನ್ನಾಗಿ ಬರ್ತಾರೆ. ಎಲ್ಲ ಅವ್ರ ರಿವ್ಯೂಸ್ ಅಂತೂ ತುಂಬ ಚೆನ್ನಾಗಿ ಬರ್ತಿದೆ. ನನಗೆ ಮತ್ತು ಮೋಟಿವ್ ಆಗ್ತಿದ್ದೀನಿ ನಾನು ಕೂಡ. ಹಾಗೆ ಇಲ್ಲಿ ಎಲ್ಲರೂ ಯಾರ್ಯಾರು ಇಟ್ಟಿದ್ದಾರಲ್ಲ ಅವರು ಮೋಟಿವ್ ಆಗಿ ಮತ್ತು ನೆಕ್ಸ್ಟ್ ಟೈಮ್ ಅಷ್ಟರಲ್ಲಿ ಇನ್ನೂ ಚೆನ್ನಾಗಿ ಎಲ್ಲ ವರ್ಕ್ ಮಾಡಿರ್ತಾರೆ. ಹೀಗೆ ಕ್ರಿಯೇಟಿವಿಟಿ ಚೆನ್ನಾಗಿ ಬೆಳೀತಾ ಹೋಗುತ್ತೆ ದಾವಣಗೆರೆ ಜನಕ್ಕೂ ಅಂತ ಹೇಳಕ್ಕೆ. ವಿಶೇಷವಾಗಿ ಬೆಂಗಳೂರನ್ನ ಹೊರತುಪಡಿಸಿದ್ರೆ ಇದು ಫಸ್ಟ್ ಟೈಮ್ ಔಟ್ ಆಫ್ ದ ಬ್ಯಾಂಗ್ಳೂರ್ ಇಟ್ಟಿರೋದು? ಹೌದು ಸರ್, ಫಸ್ಟ್ ಟೈಮ್. ತುಂಬ ಚೆನ್ನಾಗಿದೆ ಸರ್. ಆರ್ಗನೈಸರ್ಸಿಂದ ಹೇಗಿದೆ ಸಪೋರ್ಟ್ಸ್? ಎಲ್ಲ ರೀತಿಯಿಂದ ಸಪೋರ್ಟ್ಸ್ ಎಲ್ಲ ಚೆನ್ನಾಗಿದೆ. ಅವ್ರು ಟೈಮ್ ಟು ಟೈಮ್ ಬರ್ತಾರೆ, ನೋಡ್ತಾರೆ. ಎಲ್ಲ ಚೇರ್ಸ್ ಎಲ್ಲ ಅರೇಂಜ್ ಮಾಡಿಟ್ಟಿದ್ರು. ವಾಟರ್ ಬಾಟಲ್ಸ್ ಕೊಡ್ತಾರೆ, ಮಜ್ಜಿಗೆ ಕೊಡ್ತಾರೆ. ಆರ್ಗನೈಸ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಪಬ್ಲಿಕ್ಸು ಎಲ್ಲ ಬರ್ತಾ ಇದ್ದಾರೆ. ಸೊ ಪಬ್ಲಿಕ್ಕಿಗೆ ಏನು ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಿ? ಬರೀ ನೋಡೋದು ಅಥವಾ ಅವ್ರು ಬೈ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಥವಾ ನಿಮ್ಮ ಹತ್ರ ಕೇಳ್ತಾರೆ ಪೇಂಟಿಂಗ್ ಮೀನಿಂಗ್ ಏನು ಅಂತ? ಸೊ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಿ ಪಬ್ಲಿಕ್ಕಿಗೆ?
ಓಕೆ, ಪಬ್ಲಿಕ್ಕಿಗೆ ಏನಂತಂದರೆ ಎಲ್ಲ ಆರ್ಟಿಸ್ಟಿಗೂ ಸಪೋರ್ಟ್ ಮಾಡಬೇಕು. ಹಾಗೆ ಅವರು ಮಕ್ಕಳು ಅಥವಾ ಕಸಿನ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಯಾರಾದರೂ ವರ್ಕ್ ಆರ್ಟಿಸ್ಟ್ ಇದ್ದರೆ ಅವ್ರಿಗೂ ಸಪೋರ್ಟ್ ಮಾಡ್ಕೊತ, ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಕ್ಲಾಸಸ್ಸಿಗೆ ಜಾಯಿನ್ ಮಾಡಿಸಿ, ಅದರ ಲೈಕ್ ಬೆಳವಣಿಗೆ ಬೇಕು ಇನ್ನು. ಥ್ಯಾಂಕ್ ಯು ಸೊ ಮಚ್ ಶುಕ್ಲಾಜಿ. ಇದು ಯುವ ಪ್ರತಿಭೆ ಶುಕ್ಲಾ ಅವ್ರ ಮಾತಾಗಿತ್ತು. ಅವರು ಕಲೆಯನ್ನು ಬೆಳೆಸಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಕಲೆಯನ್ನು ಬೆಳೆಸ್ತಕ್ಕಂಥದ್ದು, ಯುವ ಪೀಳಿಗೆಗೆ ಕಲೆಯನ್ನು ಹಸ್ತಾಂತರ ಮಾಡ್ತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ. ನಿಮ್ಮ ಒಂದು ಈ ಟ್ಯಾಲೆಂಟ್ ಹೀಗೆ ಮುಂದುವರಿಲಿ, ಸಾಕಷ್ಟು ಎಕ್ಸಿಬಿಷನ್ಸ್ಗಳು ನಿಮಗೆ ಸಿಗಲಿ, ನಿಮ್ಮ ಟ್ಯಾಲೆಂಟ್ ಶೋ ಆಗ್ತಾ ಇರಲಿ ಅಂತ ನಾವು ಕೂಡ ಕೇಳ್ಕೊಳ್ತಿದ್ವಿ. ಮತ್ತೊಮ್ಮೆ ಯುವ ಪ್ರತಿಭೆ ಶುಕ್ಲಾಗೆ ಆಲ್ ದ ಬೆಸ್ಟ್ ಹೇಳ್ತಾ ಬೇರೆ ಒಂದು ಕೌಂಟ್ರಿಗೆ ಹೋಗೋ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು.